ಕಲಬುರಗಿಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಕಟ್ಟಿಸಂಗಾವಿ ಬ್ರಿಡ್ಜ್ ಹಾಗೆ ಬ್ಯಾರೇಜ್ಗೆ ಆತಂಕ ಈಗ ಹೆಚ್ಚಾಗಿದೆ. ಸೇತುವೆಯ ಮೇಲೆಯೇ ಭೀಮೆಯ ನೀರು ಪುಟಿತಾ ಇದೆ. ಬಿರುಕು ಬಿಟ್ಟಂತಹ ಸ್ಥಳದಿಂದ ಕಾರಂಜಿಯಂತೆ ಉಕ್ತಾ ಇದೆ ನೀರು. ಜೇವರ್ಗಿ ಸೇಡಂ ಸಂಪರ್ಕ ಸಂಪೂರ್ಣ ಕಡಿತಗೊಳ್ಳುವಂತಹ ಭೀತಿ ಈಗ ಎದುರಾಗಿದೆ. 2 ದಿನಗಳ ಹಿಂದೆ ಕಟ್ಟಿಸಂಗಾವಿ ಸೇತುವೆ ಬೆರುಕು ಬಿಟ್ಟಿತ್ತು. ಈ ಸೇತುವೆ ಬಗ್ಗೆ ಒಂದು ವಿಚಾರವನ್ನ ಹೇಳಲೇಬೇಕು. 108 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಕಳೆದ 8 ತಿಂಗಳ ಹಿಂದಷ್ಟೇ ನಿರ್ಮಾಣ ಆಗಿರುವಂತಹ ಸೇತುವೆ ಇದು. 6 ತಿಂಗಳಿನಿಂದ ಸೇತುವೆಯ ಮೇಲೆ ವಾಹನ ಸಂಚಾರ ಆರಂಭ ಆಗಿತ್ತು. ಈಗ ಅದೇ ಸೇತುವೆಯಿಂದ ಸೇತುವೆ ಬೆರುಕು ಬಿಟ್ಟಿದೆ. ಭೀಮೆಯ ನೀರು ಜಾಸ್ತಿ ಆಗ್ತಾ ಇದ್ದ ಹಾಗೆ ಸೇತುವೆಯ ಮಧ್ಯಭಾಗ ಬಿರುಕು ಬಿಟ್ಟಂತಹ ಜಾಗ ಏನಿದೆ ಆ ಜಾಗದಿಂದ ನೀರು ಕಾರಂಜಿಯ ರೀತಿ ಚಿಮ್ತಾ ಇದೆ. ಹೀಗಾಗಿ ಸೇತುವೆ ಕುಸಿತದ ಭೀತಿ ಈಗ ಕಾಡ್ತಾ ಇರುವಂತದ್ದು. ಜೇವರ್ಗಿಗೆ ಸಂಪೂರ್ಣ ಜೇವರ್ಗಿ ಹಾಗೆ ಸೇಡಂ ನಡುವೆ ಸಂಪರ್ಕ ಸಂಪೂರ್ಣ ಕಡಿತಗೊಳ್ಳುವಂತಹ ಆತಂಕ ಈಗ ಕಾಡ್ತಾ ಇದೆ. ಓಕೆನಾ, ಬರ್ತಾ ಇದೆಯಾ? ನಾನು ಹಂಗೆ ಮೂವ್ ಮಾಡ್ಕೊತೀನಿ ನೋಡಿ. ನಾನು ಹಂಗೆ ರೋಲ್ ಮಾಡ್ಕೊಂಡು ಮೂವ್ ಮಾಡ್ಕೊತೀನಿ ನೋಡಿ. ಓಕೆ, ಕನೆಕ್ಟ್ ಆಗಿದೆ ಬ್ಯಾಕ್ ಪ್ಯಾಕು. ಹಾಂ, ಓಕೆ, ಹಂಗೆ ತೊಗೊಂಬಿಡಿ ವೆಹಿಕಲ್. ಕಲಬುರಗಿಯ ಕಟ್ಟಿಸಂಗಾವಿ ಸೇತುವೆಯ ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇದ್ದೀವಿ. 8 ತಿಂಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಸೇತುವೆ ಇದು. ಹಳೆಯ ಸೇತುವೆ ಶಿಥಿಲಗೊಂಡಂತಹ ಕಾರಣಕ್ಕಾಗಿ ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಹೊಸ ಸೇತುವೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಂತಹ 6 ತಿಂಗಳಲ್ಲಿ ಸದ್ಯ ಸೇತುವೆಯ ಸ್ಥಿತಿ ಹೀಗಿದೆ ನೋಡಿ. ಸೇತುವೆ ಮಧ್ಯದ ಭಾಗದಿಂದಲೇ ಬಿರುಕು ಬಿಟ್ಟಿದೆ ಸೇತುವೆ. ಮಳೆಯಿಂದಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ ಒಂದ್ ಕಡೆ ಸೇತುವೆಯ ಕೆಳಗಡೆ. ಅದರ ಮಧ್ಯೆ ಬಿರುಕು ಬಿಟ್ಟಂತಹ ಜಾಗದಿಂದ ಕಾರಂಜಿಯ ರೀತಿ ನೀರು ಚಿಮ್ತಾ ಇದೆ. ಕಳೆದ 3-4 ದಿನಗಳ ಹಿಂದೆಯೇ ಯಾವಾಗ ಭೀಮಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಯಿತು, ವಾಹನ ಸಂಚಾರವನ್ನ ಸೇತುವೆ ಮೇಲಿಂದ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ಈಗ ಸಂಪರ್ಕ ಜೇವರ್ಗಿ ಹಾಗೆ ಸೇಡಂ ನಡುವಿನ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ಳುವಂತಹ ಭೀತಿ ಎದುರಾಗಿದೆ. ಬಿರುಕು ಬಿಟ್ಟಂತಹ ಸೇತುವೆಯ ಮಧ್ಯಭಾಗದಿಂದ ನೀರು ಕಾರಂಜಿಯ ರೀತಿ ಚಿಮ್ತಾ ಇದೆ. ಮೊನ್ನೆಯ ಜನ ಎಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಏನ್ ಕಾಮಗಾರಿ ಮಾಡಿದ್ದಾರೆ ಹಾಗಾದ್ರೆ ಇವರು ಅಧಿಕಾರಿಗಳು? ಅಷ್ಟು ಕೋಟಿ 108 ಕೋಟಿ ವೆಚ್ಚ ಮಾಡಿ ಸೇತುವೆಯನ್ನ ನಿರ್ಮಾಣ ಮಾಡಿದ್ರು. ಹೊಸ ಸೇತುವೆಯನ್ನ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ, ಸೇತುವೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಿದ್ರು. ಜನರ ಪರದಾಟ ಮಾತ್ರ ತಪ್ಪಿಲ್ಲ. ಈಗ ಸೇತುವೆ ಕುಸಿಯುವಂತಹ ಭೀತಿ ಕಾಡ್ತಾ ಇರುವಂತದ್ದು. ಈಗ ಇದೇ ಸೇತುವೆಯಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಈಗ ಲೈವ್ ನಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ಸಂದೇಶ್, ನಾವು ಮೊನ್ನೆ ಮಾತನಾಡ್ತಾ ಇದ್ವಿ, ಬಿರುಕು ಬಿಟ್ಟಿತ್ತು, ಎಲ್ಲಿ ಕುಸಿಯುತ್ತೋ ಅನ್ನುವಂತಹ ಆತಂಕ ಅಲ್ಲಿದ್ದಂತಹ ಜನ ಕೂಡ ವ್ಯಕ್ತಪಡಿಸಿದ್ರು. ಈಗ ಅದಕ್ಕೆ ಪೂರಕ ಅನ್ನುವಂತಹ ದೃಶ್ಯಗಳು ನಮಗೆ ಕಾಣಿಸ್ತಾ ಇರುವಂತದ್ದು. ಸಂದೇಶ್, ಹಂಗೆ ಮೂವ್ ಮಾಡ್ಕೊಂತೀನಿ. ವಿದ್ಯಾಶ್ರೀ, ಖಂಡಿತವಾಗ್ಲು. ಯಾಕಂದ್ರೆ ಆ ಕಟ್ಟಿಸಂಗಾವಿ ಬ್ರಿಡ್ಜ್ಗೆ ಈಗಾಗಲೇ ಏನು ಅಫ್ಜಲ್ಪುರದ ಸೊನ್ನ ಬ್ಯಾರೇಜ್ನಿಂದ ನೀರನ್ನ ಬಿಡಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಕಟ್ಟಿಸಂಗಾವಿ ಬ್ರಿಡ್ಜ್ ಅನ್ನ ಗಮನಿಸಬಹುದು. ಈಗ ನೀರಿನ ಮಟ್ಟ ನಿಜಕ್ಕೂ ಕೂಡ ಆತಂಕಕ್ಕೆ ಒಳಮಾಡಿದೆ ಇಲ್ಲಿರುವಂತಹ ಸ್ಥಳೀಯರನ್ನ. ಯಾಕಂದ್ರೆ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ, ಜೊತೆಗೆ ನೀರಿನ ಹರಿವೇನಿದೆ. ಯಾಕಂದ್ರೆ 8,20,000 ಕ್ಯೂಸೆಕ್ಸ್ ನೀರನ್ನ ಭೀಮಾ ಬ್ಯಾರೇಜ್ನಲ್ಲಿ ಇದೇ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 29 ಗೇಟ್ಗಳನ್ನ ಕೂಡ ಓಪನ್ ಮಾಡಿ ನೀರನ್ನ ಬಿಡಲಾಗಿದೆ. ಇವತ್ತು ಬೆಳಗ್ಗೆ ಏನು ಅಲ್ಲಿಂದ ನೀರು ಹರಿದು ಬರ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಇಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಜೊತೆಗೆ ಇಲ್ಲಿರುವಂತಹ ಬ್ರಿಡ್ಜ್ ಏನಿದೆ, ಬ್ರಿಡ್ಜ್ನ ಕೆಳಗಿಂದ ಕೂಡ ನೀರು ಚಿಮ್ತಾ ಇರುವಂತಹ ದೃಶ್ಯಗಳನ್ನ ಮತ್ತೆ ಗಮನಿಸ್ತಾ ಇರಬಹುದು. ನಾವು ಹಿಂದೆ ವರದಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಹೇಳಿದ್ವಿ, ಈ ಬ್ರಿಡ್ಜ್ ಬಿರುಕುಗೊಂಡಿದೆ. ಅಂದ್ರೆ ಹೊಸ ಬ್ರಿಡ್ಜ್ ಆಗಿದೆ. 8 ತಿಂಗಳ ಹಿಂದಷ್ಟೇ 108 ಕೋಟಿ ವೆಚ್ಚದಲ್ಲಿ ಈ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಇದಲ್ಲದೆ ಕೂಡ ಈ ಒಂದು ಬ್ರಿಡ್ಜ್ ಯಾವಾಗ ನಿರ್ಮಾಣ ಮಾಡಿದ್ರು ಅವತ್ತಿಂದ ಕೂಡ ಮಳೆ ಬಂದಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಮಳೆ ಬಂದಾಗ ನೀರು ಇಲ್ಲಿಂದ ಹೊರಗೆ ಚಿಮ್ತಾ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಮಾಡಿರುವಂತಹ ಡ್ರೈನೇಜ್ ಗಳನ್ನ ನೋಡ್ತಾ ಇರಬಹುದು. ಇಲ್ಲಿ ನೀರು ಒಳಗೆ ಹೋಗ್ಲಿ ಅಂದ್ರೆ, ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಒಳಗೆ ಹೋಗ್ಲಿ ಅಂತ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನದಿಯ ನೀರು ತುಂಬಿರೋದ್ರಿಂದ ಸುಮಾರು 1 ಅಡಿ ಎತ್ತರಕ್ಕೆ ನೀರು ಚಿಮ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇರಬಹುದು. ಒಳಗಿಂದ ಅಂದ್ರೆ ಬ್ರಿಡ್ಜ್ ನ ಕೆಳಗಿಂದ ಕೂಡ ನೀರು ಚಿಮ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ಅಧಿಕಾರಿಗಳನ್ನ ಅಂದ್ರೆ ಇಂಜಿನಿಯರ್ಸ್ ಗಳನ್ನ ಕೇಳುವಂತಹ ಕೆಲಸಕ್ಕೆ ಹೋದ್ರೆ
ಟೆಕ್ನಿಕಲ್ ಎರರ್ ಇದೆ, ಅಂದ್ರೆ ಇಲ್ಲೊಂದು ಟೆಕ್ನಿಕಲ್ ಎರರ್ ಇದೆ ಅನ್ನೋ ಮಾತನ್ನ ಇಲ್ಲಿನ ಇಂಜಿನಿಯರ್ಸ್ಗಳು ಕೂಡ ಹೇಳ್ತಿರೋದು. ಸದ್ಯ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಇಂಜಿನಿಯರ್ಗಳು ಈಗಾಗಲೇ ಇಲ್ಲಿ ಬಂದು ಪರಿಶೀಲನಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಜೊತೆಗೆ ಸಂಚಾರಕ್ಕೂ ಕೂಡ ಈಗಾಗಲೇ ಬ್ರೇಕ್ ಹಾಕಲಾಗಿದೆ. ಅಂದ್ರೆ ಎರಡೂ ಬದಿಯಲ್ಲಿರುವಂತಹ ಸಂಚಾರಕ್ಕೆ, ಅಂದ್ರೆ ವಾಹನ ಸಂಚಾರಕ್ಕೆ ಈಗಾಗಲೇ ಬ್ರೇಕ್ ಆಗಿದೆ. ಜೊತೆಗೆ ಇಲ್ಲಿರುವಂತಹ ಇಂಜಿನಿಯರ್ಗಳನ್ನ ಪ್ರಶ್ನೆ ಮಾಡುವಂತ ಕೆಲಸಕ್ಕೆ ನಾವು ಮುಂದಾದಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಎರರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಏನು ಟೆಕ್ನಿಕಲ್ ಎರರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪಕ್ಕದಲ್ಲಿರುವಂತ ಅಂದ್ರೆ ಬ್ರಿಡ್ಜ್ ನ ಪಕ್ಕದಲ್ಲಿ ಏನಿದೆ ಈ ಒಂದು ಸ್ಲ್ಯಾಬ್ಗಳೇನಿವೆ, ಸ್ಲ್ಯಾಬ್ಗಳು ವೀಕ್ ಆಗಿವೆ. ಅಂದ್ರೆ ವಾಹನ ಸಂಚಾರ ಏನಾದರೂ ಆದ್ರೆ, ಅಂದ್ರೆ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರವಾದ್ರೆ ಸ್ಲ್ಯಾಬ್ಗಳು ಕುಸಿಯುವಂತ ಸಾಧ್ಯತೆಗಳಿವೆ ಅಂತ ಹೇಳ್ತಾರೆ. ಆದ್ರೆ ಯಾರೂ ಕೂಡ ಇಲ್ಲಿ ಇಂಜಿನಿಯರ್ಗಳು ಮಾತನಾಡೋದಕ್ಕೆ ರೆಡಿ ಇಲ್ಲ. ಅಂದ್ರೆ ಇಲ್ಲಿರುವಂತ ಇಂಜಿನಿಯರ್ಗಳನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಯಾರು ಕೂಡ ಮಾತನಾಡೋದಕ್ಕೆ ರೆಡಿ ಇಲ್ಲ. ಅಂದ್ರೆ ನಮ್ಮ ಹೈಯರ್ ಆಫೀಸರ್ಸ್ ಅನ್ನ ಕೇಳಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಈ ಒಂದು ರಸ್ತೆಯ ಮೇಲ್ಗಡೆ ಕೂಡ ಈಗಾಗಲೇ ನೀರು ಸಹ ಎರಡು ಬದಿಯಲ್ಲೂ ಕೂಡ ಅಂದ್ರೆ ಸ್ಲ್ಯಾಬ್ನ ಪಕ್ಕದಲ್ಲಿ ಈಗಾಗಲೇ ನೀರು ಹರಿತಾ ಇರುವಂತಹ ದೃಶ್ಯಗಳನ್ನು ನೋಡ್ಬೋದು. ಜೊತೆಗೆ ಈ ಒಂದು ರಸ್ತೆಯಲ್ಲಿ ಏನು ಸ್ಲ್ಯಾಬ್ ಇದೆ, ಸ್ಲ್ಯಾಬ್ ಒಳಗಿಂದ ಈಗ ನೀರು ಬರ್ತಾ ಇದೆ. ಅಂದ್ರೆ ಸ್ಲ್ಯಾಬ್ನ ಕೆಳಗಿಂದ ನೀರು ಬಂದು ಸ್ಲ್ಯಾಬ್ ವೀಕ್ ಇರೋ ಹಿನ್ನೆಲೆಯಲ್ಲಿ, ಸ್ಲ್ಯಾಬ್ನ ಒಳಗಿಂದ ನೀರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಚಾರಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಜೊತೆಗೆ ಇಲ್ಲಿ ಬಿರುಕು ಬಿದ್ದಿರುವಂತಹ ದೃಶ್ಯಗಳನ್ನ ಮತ್ತೆ ನೋಡ್ಬೋದು. ಇದನ್ನ ಟೆಕ್ನಿಕಲ್ ಎರರ್ ಅಂತ ಇದ್ದಾರೆ. ಆದ್ರೆ ವಾಹನ ಸಂಚಾರಕ್ಕೆ ಯಾಕೆ ಬ್ರೇಕ್ ಹಾಕಿದ್ದಾರೆ? ಇಲ್ಲಿರುವಂತಹ ಸ್ಥಳೀಯ ಇಂಜಿನಿಯರ್ಗಳಿಗೆ ನಾವು ಕೇಳ್ತಾ ಇರೋದು ಇಷ್ಟೇ, ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕ್ತೀರಾ, ಈ ರೀತಿ ಬಿರುಕು ಬಿದ್ದಿದೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಇಶ್ಯೂಸ್ ಅನ್ನ ಹೇಳ್ತೀರಾ. ಅದೇ ಟೆಕ್ನಿಕಲ್ ಇಶ್ಯೂಸ್ನ ಯಾಕೆ ಮಾಡಿದ್ದೀರಾ? ಅಂದ್ರೆ 108 ಕೋಟಿ ವೆಚ್ಚದಲ್ಲಿ ಮಾಡಿ ಮತ್ತೆ ಈ ರೀತಿಯ ಸಮಸ್ಯೆಗಳಾಗ್ತಾ ಇವೆ. ಮತ್ತೆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಬ್ರಿಡ್ಜ್ನ ಕೆಳಗಿಂದ ಕೂಡ ನೀರು ಚಿಮ್ತಾ ಇರುವಂತಹ ದೃಶ್ಯಗಳನ್ನ, ಅಂದ್ರೆ ಇಲ್ಲಿ ಯಾವಾಗ ಕೂಡ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೋ ಆ ಸಂದರ್ಭದಲ್ಲಿ ಕೆಳಗಿಂದ ಕೂಡ ನೀರು ಚಿಮ್ತಾ ಇರುವಂತಹ ದೃಶ್ಯಗಳನ್ನ. ಆದ್ರೆ ಇಲ್ಲಿ ಯಾವುದೇ ಸ್ಥಳೀಯ ಇಂಜಿನಿಯರ್ಗಳು ಈ ಕುರಿತಂತೆ, ಅಂದ್ರೆ ರಸ್ತೆಯ ಮೇಲೆ ಏನು ಬಿರುಕು ಬಿದ್ದಿದೆ, ಜೊತೆಗೆ ನೀರು ಬರ್ತಾ ಇದೆ, ಅದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಯಾವ ಇಂಜಿನಿಯರ್ಗಳು ಕೂಡ ರೆಡಿ ಇಲ್ಲ. ಅವರ ಹೈಯರ್ ಆಫೀಸರ್ಸ್ಗಳಿಗೆ ಕೇಳ್ರಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ವಿದ್ಯಶ್ರೀ, ಇನ್ನು ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರಾದ್ರೂ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿದ್ರ? ಈ ನೀರು ಚಿಮ್ತಾ ಇರೋ ಬಗ್ಗೆ ಗಮನಕ್ಕೆ ಬಂದಿದ್ಯಾ ಅವ್ರದ್ದು? ವಿದ್ಯಶ್ರೀ, ಯಾವಾಗ ಕಟ್ಟಿಸಂಗಾವಿ ಬ್ರಿಡ್ಜ್ ಮೇಲೆ ನೀರಿನ ಪ್ರಮಾಣ ಜಾಸ್ತಿ ಆಯ್ತೋ ಆಗ ವಾಹನ ಸಂಚಾರಕ್ಕೆ ತಡೆಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿನ ಜಿಲ್ಲಾಡಳಿತ ತಡೆಯನ್ನ ಮಾಡುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿರುವಂತಹ ಸಚಿವರು, ಅಂದ್ರೆ ಸ್ಥಳೀಯ MLA ಏನಿದ್ದಾರೆ ಅವರ ಕಾರ್ಗಳನ್ನ ಬಿಡ್ಲಾಗ್ತಾ ಇದೆ. ಅಂದ್ರೆ ಈ ರಸ್ತೆ ಮೇಲೆ ಅವರ ವೆಹಿಕಲ್ಸ್ಗಳು, ಅದೇ ಬಟ್ ಅವ್ರು ಮಾತ್ರ ಅಲ್ಲ, ಅಂದ್ರೆ ಅವರ ವೆಹಿಕಲ್ಸ್ ನಲ್ಲಿ MLA ಮಾತ್ರ ಬಂದು ಪರಿಶೀಲನೆ ಮಾಡಿದ್ರೆ ಅದೊಂದು ಲೆಕ್ಕ. ಅವರ ಬೆಂಬಲಿಗರು ಕೂಡ 40ಕ್ಕೂ ಹೆಚ್ಚು ಜನಗಳು ಅವರು 20 ಕಾರ್ಗಳಲ್ಲಿ ಬಂದು ಇಲ್ಲಿ ಪರಿಶೀಲನಾ ಕಾರ್ಯವನ್ನ ಮಾಡ್ತಾರೆ. ಅಂದ್ರೆ ಮೊದಲನೇ ದಿನ ಅಶೋಕ್ ಅವರು ಯಾವಾಗ ಇಲ್ಲಿ ವಿಸಿಟ್ ಅನ್ನ ಮಾಡ್ತಾರೋ ಅದಾದ್ಮೇಲೆ ಯಾವೊಬ್ಬ ಸಚಿವರಾಗಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯ MLAಗಳಾಗಿರ್ಬೋದು ಯಾರೂ ಕೂಡ ಇಲ್ಲಿಗೆ ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಇಲ್ಲೇನು ವಾಹನ ನಿಲುಗಡೆ ಆಗಿವೆ ಅವರ ಕಷ್ಟಗಳನ್ನು ಕೂಡ ಯಾರು ಕೇಳ್ತಾ ಇಲ್ಲ. ಜೊತೆಗೆ ಇಂಜಿನಿಯರ್ಸ್ಗಳೇನಿದ್ದಾರೆ ಅವರು ಕೂಡ ಯಾರು ಬರೋದಿಲ್ಲ. ನೀರಿನ ಪ್ರಮಾಣ ಜಾಸ್ತಿ ಆದಾಗ ಬರ್ತಾರೆ, ಇಲ್ಲಿ ದಡದಲ್ಲಿ ನಿಂತ್ಕೊಂಡು ಪರಿಶೀಲನೆ ಮಾಡ್ತಾರೆ, ಮತ್ತೆ ವಾಪಸ್ ಹೋಗಿ ಆ ಶಾಮಿಯಾನದ ಕೆಳಗಡೆ ಕುತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಯಾವಾಗ ಕಂಡುಕೊಳ್ಬೇಕು ಇಲ್ಲಿರುವಂತಹ ಸ್ಥಳೀಯರು? ಯಾಕಂದ್ರೆ ಪ್ರತಿ ಬಾರಿ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ, ಇದೇ ರೀತಿಯ ಸಮಸ್ಯೆ ಕೂಡ ನಿರ್ಮಾಣವಾಗ್ತಿದೆ. ಮತ್ತೆ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಮಂಜುನಾಥ್ ಮತ್ತೆ ತೋರಿಸ್ತಾ ಇದ್ದಾರೆ ಹಳೆ ಬ್ರಿಡ್ಜ್ ಮೇಲೆ ಕಂಪ್ಲೀಟ್ ಆಗಿ ಈಗಾಗಲೇ ನೀರು ತುಂಬಿಕೊಂಡಿದೆ. ಜೊತೆಗೆ ಆ ಒಂದು ಬ್ರಿಡ್ಜ್ ಶಿಥಿಲಗೊಂಡಿದ್ದರಿಂದ ಈ ಒಂದು ಹೊಸ ಬ್ರಿಡ್ಜ್ ಅನ್ನ ಮಾಡಲಾಗಿದೆ. ಆದ್ರೆ ಅದರ ಉದ್ದೇಶ ಮಾತ್ರ ಇಲ್ಲಿ ಪೂರೈಕೆ ಆಗಿಲ್ಲ. ಯಾಕಂದ್ರೆ ಹಳೆ ಬ್ರಿಡ್ಜ್ ಬಿರುಕುಗೊಂಡಿದೆ ಅಂತ ಹೇಳಿ ಹೊಸ ಬ್ರಿಡ್ಜ್ ಅನ್ನ ಮಾಡ್ತಾರೆ. ಅಟ್ಲೀಸ್ಟ್ ರೂಪುರೇಷೆಗಳನ್ನ ರೂಪಿಸ್ಕೋಬೇಕಾಗುತ್ತೆ, ಅಂದ್ರೆ ಪ್ಲಾನ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿದ್ದಂತಹ ಸ್ಥಳೀಯ ಜನಪ್ರತಿನಿಧಿಗಳು ಅವರಿಗೆ ಒಂದು ಇಂಜಿನಿಯರ್ಸ್ಗೆ ಪ್ಲಾನ್ ಅನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಹಳೆ ಬ್ರಿಡ್ಜ್ಗೆ ಏನ್ ಸಮಸ್ಯೆ ಇತ್ತು ಅದು ಮತ್ತೆ ಮರುಕಳಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಬ್ರಿಡ್ಜ್ ಅನ್ನ ಪ್ಲಾನ್ ಮಾಡಿ ಕಟ್ಟಬೇಕಾಗುತ್ತೆ. ಆದ್ರೆ ಈಗ ಇಲ್ಲಿ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿಯನ್ನ ನೋಡ್ತಿದ್ರೆ ನಿಜಕ್ಕೂ ಕೂಡ ಇಲ್ಲಿನ ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ವಿದ್ಯಶ್ರೀ, ಸೇತುವೆಯ ಎತ್ತರವನ್ನಾದ್ರೂ ಜಾಸ್ತಿ ಮಾಡುವಂತಹ ಪ್ರಯತ್ನ ಆಗಬೇಕಾಗಿತ್ತು. ಬಟ್ ಹಳೆ ಸೇತುವೆ ಮತ್ತು ಈ ಸೇತುವೆಯನ್ನ ಗಮನಿಸಿದ್ರೆ ಎತ್ತರದಲ್ಲೂ ಕೂಡ ಯಾವುದೇ ಬದಲಾವಣೆ ಆದ ಹಾಗೆ ಕಾಣಿಸ್ತಾ ಇಲ್ಲ. ಸಂದೇಶ್, ವಿದ್ಯಶ್ರೀ, ಖಂಡಿತವಾಗ್ಲು. ಯಾಕಂದ್ರೆ 108 ಅಡಿ ಎತ್ತರದಲ್ಲಿರುವಂತಹ ಬ್ರಿಡ್ಜ್, ನೀವು ಒಮ್ಮೆ ಹಳೆಯ ಬ್ರಿಡ್ಜ್ ಅನ್ನು ಕೂಡ ಗಮನಿಸಬಹುದು. ಎರಡೂ ಕೂಡ ಒಂದೇ ಲೆವೆಲ್ಗೆ ಇವೆ. ಅಂದ್ರೆ ಈ ಎರಡೂ ಬ್ರಿಡ್ಜ್ಗಳು ಕೂಡ ಒಂದೇ ಲೆವೆಲ್ಗೆ ಇದೆ. ಸೈಡ್ ನಲ್ಲಿರುವಂತಹ ಸ್ಲ್ಯಾಬ್ಗಳು ಎಕ್ಸ್ಟ್ರಾ ಆಗಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಈ ಬ್ರಿಡ್ಜ್ಗೂ ಆ ಬ್ರಿಡ್ಜ್ಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಎರಡೂ ಕೂಡ ಒಂದೇ ಲೆವೆಲ್ ನಲ್ಲಿ ಇವೆ. ಆ ಬ್ರಿಡ್ಜ್ ಎಷ್ಟು ಅಡಿ ಇದೆಯೋ ಅಂದ್ರೆ 108 ಅಡಿ ಎತ್ತರದಲ್ಲಿ ಆ ಬ್ರಿಡ್ಜ್, ಹಳೆ ಬ್ರಿಡ್ಜ್ ಕೂಡ ಇದೆ. ಅದೇ ರೀತಿ ಹೊಸ ಬ್ರಿಡ್ಜ್ ಕೂಡ 108 ಅಡಿ ಎತ್ತರದಲ್ಲೇ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿಯೇ ಆ ಬ್ರಿಡ್ಜ್ಗೆ ಯಾವ ರೀತಿ ನೀರು ಬಂದು ಹೊಡಿತಾ ಇದೆಯೋ, ಅಂದ್ರೆ ನೀರಿನ ಹರಿವು ಯಾವಾಗ ಜಾಸ್ತಿ ಆಗುತ್ತೋ ಬ್ರಿಡ್ಜ್ಗೆ ಅದೇ ರೀತಿಯಲ್ಲಿ, ಅಂದ್ರೆ ನೀರು ಕೂಡ ಅದೇ ರೀತಿಯಲ್ಲಿ ಬಂದು ಹೊಡಿತಾ ಇರುವಂತದ್ದು. ಆ ರೀತಿಯೇ ಇಲ್ಲಿರುವಂತಹ ಹೊಸ ಬ್ರಿಡ್ಜ್ಗೂ ಕೂಡ ಆಗ್ತಾ ಇದೆ. ಅಂದ್ರೆ
ಬ್ರಿಡ್ಜ್ ನ ಮೇಲೆ ಕೂಡ ನೀರು ಬರ್ತಾ ಇರುವಂತದ್ದು. ಪಕ್ಕದಲ್ಲಿರುವಂತಹ ಸ್ಲ್ಯಾಬ್ಗಳಾಗಿರ್ಬೋದು ಅಥವಾ ಡ್ರೈನೇಜ್ ಹೋಲ್ಗಳೇನಿವೆ ಅವುಗಳಿಂದ ನೀರು ಬರ್ತಾ ಇದೆ. ಇನ್ನು ಮಧ್ಯಾಹ್ನದ ವೇಳೆಗೆ ನೀರಿನ ಪ್ರಮಾಣ ಏರಿಕೆ ಆಗ್ತದೆ. ಅಂದ್ರೆ ಇಲ್ಲಿನ ನೀರಿನ ಪ್ರಮಾಣ ಯಾವಾಗ ಏರಿಕೆ ಆಗುತ್ತೋ ಆಗ ಕಂಪ್ಲೀಟ್ ಆಗಿ ಬ್ರಿಡ್ಜ್ ಮೇಲ್ಗಡೆ ನೀರು ತುಂಬುವಂತ ಸಾಧ್ಯತೆಗಳಿವೆ. ಅಲ್ಲಿರುವಂತಹ ವಾಹನ ಸವಾರರು ಅಂದ್ರೆ ರಸ್ತೆಯ ಎರಡೂ ಬದಿಯಲ್ಲಿರುವಂತಹ ವಾಹನ ಸವಾರರು ಇನ್ನೂ 2 ದಿನಗಳ ಕಾಲ ಇಲ್ಲೇ ವೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬ್ರಿಡ್ಜ್ ನ ಮೇಲೆ ಕೂಡ ನೀರು ತುಂಬುತ್ತೆ. ಜೊತೆಗೆ ಇಲ್ಲಿ ನೀರಿನ ಪ್ರಮಾಣ ಕಮ್ಮಿ ಇದ್ದಂತ ಸಂದರ್ಭದಲ್ಲೇ ಸಂಚಾರಕ್ಕೆ ಬ್ರೇಕ್ ಹಾಕ್ತಾರೆ. ಈಗ ಇಲ್ಲಿ ಆಗ್ತಿರುವಂತ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇನ್ನೂ 2 ದಿನಗಳ ಕಾಲ ಇಲ್ಲಿ ವಾಹನ ಸವಾರರು ಒದ್ದಾಡಬೇಕಾಗುತ್ತೆ. ವಿದ್ಯಶ್ರೀ, ಸಂದೇಶ, ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ವಾಹನ ಸವಾರರಿಗೆ ಭಯ ಆಗ್ಲೇಬೇಕು. ಯಾಕಂದ್ರೆ ರಸ್ತೆಯ ಮಧ್ಯಭಾಗದಿಂದಲೇ, ಸೇತುವೆಯ ಮಧ್ಯಭಾಗದಿಂದಲೇ ನೀರು ಚಿಮ್ತಾ ಇರುವಂತದ್ದು. ಅಲ್ಲಿ ನೀವಿರುವಂತಹ ಜಾಗದಲ್ಲಿ ಯಾರಾದ್ರೂ ಜನ ಇದ್ದಾರಾ, ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಬಹುದಾ ಸಂದೇಶ್? ವಿದೇಶಿ, ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಒಂದು ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಕೂಡ ಇಲ್ಲಿ ಅವಾಗಲೇ ಬಂದಿದ್ದಾರೆ. ಇಲ್ಲಿ ಒಬ್ಬ ವಾಹನ ಸವಾರರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಅಂದ್ರೆ 2 ದಿನಗಳಿಂದ ಅಲ್ಲೇ ವೆಯ್ಟ್ ಮಾಡಿ ಇಲ್ಲಿ ಬಂದು ಅಂದ್ರೆ ಬ್ರಿಡ್ಜ್ ನ ಬಳಿ ಬಂದು ಅದನ್ನ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಅವ್ರನ್ನ ಕೇಳೋಣ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಸರ್, ಎಷ್ಟು ದಿನದಿಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ? ಜೊತೆಗೆ ಏನ್ ಸಮಸ್ಯೆ ಆಗಿದೆ ಇಲ್ಲಿ? ಪ್ರತಿ ವರ್ಷನೂ ಇದೇ ಸಮಸ್ಯೆನಾ? ಇಲ್ಲ, ಪ್ರತಿ ವರ್ಷ ಇರುತ್ತೆ. ಎಷ್ಟು ಪ್ರಮಾಣದಲ್ಲಿ ಇರಲಿಲ್ಲ ಸರ್ ಅದು. ಯಾಕಂತಂದ್ರೆ ನಾವು ಇಲ್ಲಿಯವರೇ ಸ್ಥಳೀಯರೇ ಜೇವರ್ಗಲ್ಲಿ ಇರ್ತೀವಿ. ನಮ್ಮ ಫ್ರೆಂಡ್ ಒಬ್ರು ಇಲ್ಲಿ ಇದ್ರಲ್ಲ, ಅವ್ರಿಗೆ ಭೇಟಿಯಾಗೋದು ಬಂದ್ವಿ. ತಾಲೂಕಿನಾದ್ಯಂತ ಸಿಕ್ಕಾಪಟ್ಟೆ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಒಂದು ವೇಳೆ ಆ ಮಳೆನೂ ಜಾಸ್ತಿ ಇದ್ದರೆ ತುಂಬ ಅನಾನುಕೂಲ ಆಗ್ತಿತ್ತು. ಯಾಕಂತಂದರೆ ಮಳೆ ಬಿಡುವು ಕೊಟ್ಟಿರೋ ಕಾರಣ ಇವಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ಅಂದರೆ ಹೊಲ ಗದ್ದೆಗಳು, ಆಮೇಲೆ UKP ಕೆನಾಲಿಂದ ನೀರು ಬರ್ತಾ ಇರ್ತಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಮಹಾರಾಷ್ಟ್ರದಲ್ಲಿ ನೀರು ಬಿಡ್ತಾ ಇರೋ ಕಾರಣ ಏನಪ್ಪ ಅಂತಂದ್ರೆ ಇನ್ನೂ ಜಾಸ್ತಿ ಅರಿವು ಬರ್ತಾಯಿದೆ ಅಂತ ಸ್ಥಳೀಯ ಪೊಲೀಸರು ಮತ್ತು ಆಡಳಿತ ಹೇಳ್ತಾ ಇದ್ದಾರೆ. ವೇಟ್ ಮಾಡ್ಬೇಕಷ್ಟೇ. ಅಲ್ಲ, ಈಗ ಸಮಸ್ಯೆ ಬಗ್ಗೆ ಇಂಜಿನಿಯರ್ಗಳು ಏನು ಕ್ರಮ ತೆಗೆದುಕೊಳ್ತಿಲ್ಲ ಅಂತ. ಯಾಕಂದ್ರೆ ಓಡಾಡೋದಕ್ಕೆ ಟೆಕ್ನಿಕಲ್ ಎರರ್ ಅನ್ನ ಹೇಳ್ತಾರೆ. ಆದ್ರೆ ನಿಮ್ಗೆ ಯಾವುದಕ್ಕೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗ ಕೂಡ 8 ತಿಂಗಳಿಂದ ಏನು ಮಳೆ ಬರ್ತಾ ಇದೆ, ಆಗ ಹಿಂದೆ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ನಿಮ್ಗೆ ಇಲ್ಲಿ ವಾಹನ ಸವಾರರಿಗೆ ಸಂಚಾರ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಮೊದಲೆಲ್ಲ ಬಿಟ್ಟಿದ್ರು ಬಿಡಿ. ಯಾಕಂದ್ರೆ ಸೇಫ್ಟಿ ಮೆಜರ್ಮೆಂಟ್ಗೋಸ್ಕರ ಸ್ಟಾಪ್ ಮಾಡಿದ್ದಾರೆ. ಯಾಕಂತಂದ್ರೆ ಪ್ರಯಾಣಿಕರ ಜೀವನ ಮುಖ್ಯ ಅಲ್ಲ. ಯಾವುದೇ ಜಿಲ್ಲಾಡಳಿತ ಇವರು, ತಾಲೂಕು ಆಡಳಿತ ಇವರು ಸುಮ್ಮನೆ ಪಾಪ ಬಿಟ್ಕೊಂಡು ಇವಾಗ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾಯಿದೆ ಇಲ್ಲಿ. ಅದರಲ್ಲಿ ಅಂತ ಇವೆಲ್ಲ ಭಾರಿ ವಾಹನಗಳೆಲ್ಲ ಬಿಟ್ಟರೆ ಬ್ರಿಡ್ಜೆಲ್ಲ ಕೊಚ್ಕೊಂಡು ಹೋಗಿ ನಾಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ತಡೆಗಟ್ಟಬೇಕಂತ ಜಿಲ್ಲಾಡಳಿತ, ಯಾಕಂತಂದರೆ ಸೂಕ್ತ ಕ್ರಮ ಕೈಗೊಂಡು ಆ ಕಡೆ ಏನಪ್ಪ ಈ ಬ್ರಿಡ್ಜ್ ಬಂದ್ ಮಾಡಿ ಆ ಕಡೆ ಕೋನ-ಹಿಪ್ಪರಗ ಬ್ರಿಡ್ಜ್ ಮೇಲ್ಗಡೆ ಏನಂತಂದ್ರೆ ವಾಹನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಭಾರಿ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಯಾಕಂತಂದರೆ ಅದರಿಂದ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಅದಕ್ಕೆ ಈಗ ನಾಳೆವರೆಗೂ ಏನೋ ಕಮ್ಮಿ ಆಗೋ ಚಾನ್ಸಸ್ ಇದೆ ಅಂತ ಕಾಣುತ್ತೆ. ಅಲ್ಲ, ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದ್ ಕಡೆ ಕಾಮಗಾರಿಯಲ್ಲಿ ಅನುಮಾನ ಮೂಡಿಸಲ್ವಾ ಅಂತ ನಿಮ್ಗೆ? ಇಲ್ಲ, ಕಾಮಗಾರಿ ಮಾಡಿದರೆ ಸರ್. ಯಾಕಂತಂದ್ರೆ ಅನುಮಾನ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಯಾಕಂದ್ರೆ ಅವರು ಟೆಕ್ನಿಕಲ್ ನಮಗೇನು ಗೊತ್ತಾಗುತ್ತೆ, ರೈತರಿಗೆಲ್ಲ ಏನು ಗೊತ್ತಾಗುತ್ತೆ? ಆ ಥರ ನಮ್ಗೆ ಇದು ಒಂದ್ಸಲ ಅದು ನೋಡಿದ್ರೆ ಭಯ ಅನಿಸುತ್ತೆ ಅಷ್ಟೇ. ಅಲ್ಲ, ನಿಮ್ಮ ಸ್ಥಳೀಯ MLAಗಳು ಯಾರು ಬರ್ಲಿಲ್ವಾ ಅಂತ ಇದಕ್ಕೆ? ಇಲ್ಲ, ಸ್ಥಳೀಯ MLA ಸಾಹೇಬರಾಗಿರ್ಬೋದು, ಆಮೇಲೆ ಮಾಜಿ ಶಾಸಕರಾಗಿರ್ಬೋದು, ವಿರೋಧ ಪಕ್ಷ ನಾಯಕರು ಸತತವಾಗಿರಪ್ಪ ಅಂತಂದ್ರೆ ತಾಲೂಕಿನ ಎಲ್ಲ ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಕೊಡ್ತಾ ಇದ್ದಾರೆ. ನಮ್ಮ ಜೇವರ್ಗಿ ತಹಸೀಲ್ದಾರ್ ಸಾಹೇಬ್ರಂತೂ ವಿಶೇಷವಾಗಿ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದಿಷ್ಟು ಇಲ್ಲಿರುವಂತಹ ವಾಹನ ಸವಾರರ ಮತ್ತೆ ನಿಮಗೆ ಬ್ರಿಡ್ಜ್ ಮೇಲೆ ಇರುವಂತಹ ದೃಶ್ಯಗಳನ್ನ ತೋರಿಸುವಂತಹ ಕೆಲಸವನ್ನು ಮಾಡ್ತೀವಿ. ಅಂದ್ರೆ ಇಲ್ಲಿ ಟೆಕ್ನಿಕಲ್ ಎರರ್ ಅನ್ನ ಇಂಜಿನಿಯರ್ಸ್ಗಳು ಹೇಳ್ತಾರೆ, ಅದು ಇಲ್ಲಿರುವಂತಹ ಗ್ರಾಮಸ್ಥರಿಗೆ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಟೆಕ್ನಿಕಲ್ ಎರರ್ ನಮಗೆ ಗೊತ್ತಾಗಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ದೃಶ್ಯಗಳಲ್ಲಿ ಮತ್ತೆ ಗಮನಿಸಬಹುದು, ನಾವು 2 ದಿನಗಳ ಹಿಂದೆ ಕೂಡ ಈ ಕುರಿತಂತೆ ವರದಿ ಮಾಡಿದ್ವಿ. ಮತ್ತೆ ಈ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗಿ ತುಂಬಿರೋದ್ರಿಂದ, ಅಂದ್ರೆ ಬ್ರಿಡ್ಜ್ ನ ಕೆಳಗೆ ಕಂಪ್ಲೀಟ್ ಆಗಿ ನೀರು ತುಂಬಿರೋದ್ರಿಂದ ಮೇಲಕ್ಕೆ, ಅಂದ್ರೆ ಬ್ರಿಡ್ಜ್ ನ ಮೇಲಕ್ಕೆ ಈಗಾಗಲೇ ನೀರು ಬರ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಪಕ್ಕದಲ್ಲೇ ಇರುವಂತಹ ಸ್ಲ್ಯಾಬ್ಗಳೇನಿವೆ ಅವು ಕೂಡ ವೀಕ್ ಇವೆ ಅಂತ ಈಗಾಗಲೇ ಇಂಜಿನಿಯರ್ಗಳು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಒಂದು ಡ್ರೈನೇಜ್ ಹೋಲ್ಗಳೇನಿವೆ ಅಲ್ಲಿಂದ ಕೂಡ ನೀರು ಚಿಮ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಈ ಬ್ರಿಡ್ಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಮತ್ತೆ ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ಕೂಡ ಅಕ್ಕಪಕ್ಕದಲ್ಲಿರುವಂತಹ, ಅಂದ್ರೆ ಎರಡೂ ಬದಿಯಲ್ಲಿರುವಂತಹ ಸ್ಲ್ಯಾಬ್ಗಳ ಹೋಲ್ಗಳೇನಿವೆ ಅವೆಲ್ಲವೂ ಕೂಡ, ಅದೆಲ್ಲದರಿಂದ ಕೂಡ ಈಗಾಗಲೇ ನೀರು ಚಿಮ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ಬೋದು. ಮತ್ತೆ ಕೂಡ ಅಂದ್ರೆ ಕ್ಷಣಕ್ಕೂ ಕೂಡ ಇಲ್ಲಿ ನೀರಿನ ಹರಿವು ಹೆಚ್ಚಾಗ್ತಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಯಾವಾಗ ಭೀಮಾ ಬ್ಯಾರೇಜ್ ನಿಂದ ನೀರನ್ನ ಬಿಡಲಾಗುತ್ತೋ 29 ಗೇಟ್ಗಳನ್ನ ಯಾವಾಗ ಓಪನ್ ಮಾಡಿ ನೀರನ್ನ ಬಿಡ್ತಾರೋ ಆಗಿನಿಂದಲೂ ಕೂಡ ನೀರಿನ ಹರಿವು ಹೆಚ್ಚಾಗಿರುವಂತದ್ದು. ಕಂಪ್ಲೀಟ್ ಆಗಿ ಬ್ರಿಡ್ಜ್ ನ
ಪ್ರಮಾಣ ಏನಿದೆ ಅಂದ್ರೆ ಬ್ರಿಡ್ಜ್ ನ ಲೆಂತ್ ಏನಿದೆ ಅದು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಜೊತೆಗೆ ಇಲ್ಲಿರುವಂತಹ ಗೇಜ್ ವೇಗಳು ಕೂಡ ಮುಳುಗಡೆ ಆಗಿವೆ. ಹಾಗಾಗಿಯೇ ಇಲ್ಲಿರುವಂತಹ ನೋಡಲ್ ಅಧಿಕಾರಿಗಳಿಗೂ ಕೂಡ ಇಲ್ಲಿನ ಗೇಜ್ ವೇ ಮುಳುಗಡೆ ಆಗಿರೋದ್ರಿಂದ ನೀರಿನ ಪ್ರಮಾಣ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿರುವಂತಹ ವಾಹನ ಸವಾರರಿಗೆ ಈಗಾಗಲೇ ಬ್ರೇಕ್ ಹಾಕಿರುವಂತದ್ದು ಇಲ್ಲಿ ಸಂಚಾರ ಮಾಡೋದಕ್ಕೆ. ವಿದ್ಯಾಶ್ರೀ, ಸಂದೇಶ, ನೀರ್ ಚಿಮ್ತಾ ಇರುವಂತಹ ಜಾಗ ಇದೆಯಲ್ಲ, ಅದನ್ನ ಕ್ಲೋಸ್ ಅಪ್ ಶಾಟ್ಸ್ ಅನ್ನ ತೋರಿಸಬಹುದಾ ನಮ್ಮ ವೀಕ್ಷಕರಿಗೆ? ಯಾವ ರೀತಿಯಲ್ಲಿ ನೀರ್ ಚಿಮ್ತಾ ಇದೆ, ಯಾವ ರೀತಿಯಲ್ಲಿ ಸೇತುವೆ ಬಿರುಕು ಬಿಟ್ಟಿದೆ ಅನ್ನುವಂಥದ್ದನ್ನ? ವಿದ್ಯಾಶ್ರೀ, ಈಗಾಗಲೇ ಬ್ರಿಡ್ಜ್ನ ಎರಡೂ ಬದಿಯಲ್ಲೂ ಕೂಡ ನೀರು ಚಿಮ್ತಿರುವಂತಹ ಕೆಲಸಗಳು ಆಗ್ತಾ ಇದೆ. ಅಂದ್ರೆ ನೀರು ಕೆಳಗಿಂದ ಕೂಡ ಚಿಮ್ತಾ ಇದೆ. ಸದ್ಯ ದೃಶ್ಯಗಳಲ್ಲಿ ಗಮನಿಸಬಹುದು, ಇದೇ ಒಂದು ಡ್ರೈನೇಜ್ಗಳ ಮೂಲಕ, ಜೊತೆಗೆ ಅಲ್ಲಿ ಸೆಂಟ್ರಲ್ಲಿ ಅಂದ್ರೆ ಮಧ್ಯದಲ್ಲಿ ಏನು ರಸ್ತೆ ಬಿರುಕುಗೊಂಡಿದೆ ಅಲ್ಲೂ ಕೂಡ ನೀರು ಚಿಮ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಸ್ಲ್ಯಾಬ್ಗಳೇನಿವೆ ಅಲ್ಲಿಂದ ಸಣ್ಣ ಪ್ರಮಾಣದಲ್ಲಿ ನೀರು ಹೊರಗೆ ಬರ್ತಾ ಇದೆ. ಸದ್ಯ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಈ ಒಂದು ಡ್ರೈನೇಜ್ ಏನಿದೆ ಇಲ್ಲಿಂದ ನೀರು ಚಿಮ್ತಾ ಇರುವಂತಹ ದೃಶ್ಯಗಳನ್ನ, ಅಂದ್ರೆ ಈಗ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ನೀರು ಚಿಮ್ತಾ ಇರುವಂತದ್ದು. ಅಂದ್ರೆ ನೀರಿನ ಪ್ರಮಾಣ ಯಾವಾಗ ಕೆಳಗೆ ಜಾಸ್ತಿ ಆಗುತ್ತೋ ಆಗ ಇಲ್ಲಿಂದ ಮೇಲಕ್ಕೆ ನೀರು ಚಿಮ್ತಾ ಇದೆ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಇನ್ನ ಸ್ವಲ್ಪ ಹೊತ್ತಿನಲ್ಲೇ ಕೆಲವೇ ಕ್ಷಣಗಳಲ್ಲಿ ಮತ್ತೆ ನೀರು ಕಂಪ್ಲೀಟ್ ಆಗಿ ಬ್ರಿಡ್ಜ್ ನ ಆವರಿಸಿಕೊಳ್ಳುತ್ತೆ. ಯಾಕಂದ್ರೆ ಇಲ್ಲಿ ಕೆಳಗಿಂದ ನೀರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಬ್ರಿಡ್ಜ್ ನ ಮೇಲ್ಗಡೆ ನೀರು ಶೇಖರಣೆ ಆಗುತ್ತೆ. ಹಾಗಾಗಿ ಬ್ರಿಡ್ಜ್ ಕಂಪ್ಲೀಟ್ ಆಗಿ ಮುಚ್ಚುತ್ತೆ ಅನ್ನೋ ಮಾತನ್ನ ಇಲ್ಲಿನ ಸ್ಥಳೀಯ ಇಂಜಿನಿಯರ್ಗಳು ಕೂಡ ಹೇಳ್ತಿದ್ರು. ಸದ್ಯ ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿ 1 ಅಡಿ ಎತ್ತರಕ್ಕೂ ಕೂಡ ಈಗ ನೀರು ಚಿಮ್ತಾ ಇರುವಂತಹ ದೃಶ್ಯಗಳನ್ನ. ಅಂದ್ರೆ ಅಲ್ಲಿ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ, ನೀರಿನ ಹರಿವು ಜಾಸ್ತಿ ಇರೋದ್ರಿಂದ ತುಂಬಾ ಜೋರಾಗಿ ಇಲ್ಲಿ ವಾಟರ್ ಕೂಡ ಅಂದ್ರೆ ನೀರು ಕೂಡ ಹೊರಗೆ ಚಿಮ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಬ್ರಿಡ್ಜ್ ಮೇಲೆ ಕಂಪ್ಲೀಟ್ ಆಗಿ ಈಗ ನೀರು ಆವರಿಸಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಸ್ಲ್ಯಾಬ್ ಏನಿದೆ ಸ್ಲ್ಯಾಬ್ ಕೂಡ ವೀಕ್ ಇವೆ, ಸ್ಲ್ಯಾಬ್ಗಳಿಂದ ಕೂಡ ನೀರು ಬರ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ಡ್ರೈನೇಜ್ಗಳೇನಿವೆ ಅಲ್ಲಿಂದ ಕೂಡ ನೀರು ಹೆಚ್ಚಾಗಿ ಚಿಮ್ತಾ ಇರೋದ್ರಿಂದ ಇಲ್ಲಿ ಕಂಪ್ಲೀಟ್ ಆಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನೀರು ಕೂಡ ಬ್ರಿಡ್ಜ್ ಮೇಲೆ ಬರುತ್ತೆ ಅನ್ನೋ ಮಾತನ್ನ ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಈ ಕಾಮಗಾರಿ ಬಗ್ಗೆ ಕೂಡ ಏನು ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಹೈಯರ್ ಆಫೀಸರ್ಸ್ ಗಳನ್ನ ಕೇಳಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ 108 ಕೋಟಿ ವೆಚ್ಚದಲ್ಲಿ ಮಾಡಿರುವಂತಹ ಈ ಕಟ್ಟಿ ಸಂಗಾವಿ ಹೊಸ ಬ್ರಿಡ್ಜ್ ಏನಿದೆ ಇದು ಸಂಪೂರ್ಣವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಗ್ರಾಮಸ್ಥರಿಗಾಗಿರ್ಬೋದು, ಸ್ಥಳೀಯರಿಗಾಗಿರ್ಬೋದು ಅಥವಾ ವಾಹನ ಸಂಚಾರಗಾಗಿರ್ಬೋದು ಅವರಿಗೆ ನೆರವಾಗೋದ್ರಲ್ಲಿ ಕಂಪ್ಲೀಟ್ ಆಗಿ ವಿಫಲವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಾಶ್ರೀ, ಸಂದೇಶನು ಸೇತುವೆಯ ದೃಶ್ಯಗಳನ್ನ ನಾವು ಕೂಡ ಗಮನಿಸ್ತಾ ಇದೀವಿ, ಬಟ್ ಅಪಾಯದ ಪ್ರಮಾಣ ಎಷ್ಟರ ಮಟ್ಟಿಗಿದೆ ಅಂತ? ವಿದ್ಯಾಶ್ರೀ, ಈಗಾಗಲೇ ಹೇಳಿದಾಗೆ ಕಟ್ಟಿ ಸಂಗಾವಿ ಬ್ರಿಡ್ಜ್ ನ ಮೇಲಿನ ಹರಿವೇನಿದೆ ತುಂಬಾ ಹೆಚ್ಚಾಗ್ತಿದೆ. ಕ್ಷಣಕ್ಕೂ ಕೂಡ ನಾವು ಮೊದಲಿಗೆ ಈ ಒಂದು ತೋರಿಸೋದಕ್ಕೆ ಏನು ಬ್ರಿಡ್ಜ್ ಅನ್ನ ತೋರಿಸೋದಕ್ಕೆ ಶುರು ಮಾಡಿದ್ವಿ, ಆಗಿನಿಂದನೂ ಕೂಡ ಇದನ್ನ ಗಮನಿಸುವಂತ ಕೆಲಸವನ್ನ ಮಾಡ್ತಾ ಇರ್ಬೋದು. ಯಾಕಂದ್ರೆ ಒಂದು 5-10 ನಿಮಿಷದಲ್ಲೂ ಕೂಡ ಹರಿವು ಜಾಸ್ತಿ ಆಗ್ತಾ ಇದೆ. ಕ್ಷಣಕ್ಕೂ ಕೂಡ ಇಲ್ಲಿ ನೀರಿನ ಹರಿವೇನಿದೆ ಅದು ಕೂಡ ಜಾಸ್ತಿ ಆಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಯಾಕಂದ್ರೆ ಈ ಬ್ರಿಡ್ಜ್ ಮೇಲೆ ಯಾವತ್ತೂ ಕೂಡ ಈ ಮಟ್ಟಿನ ಹರಿವು ಇರಲಿಲ್ಲ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಹರಿವು ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ನೀರಿನ ಫ್ಲೋ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿನ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಗೇಜ್ ವೇ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಇಲ್ಲಿ ನೀರಿನ ಪ್ರಮಾಣ ಚೆಕ್ ಮಾಡಬೇಕು ಅಂದ್ರೆ ಗೇಜ್ ವೇ ನೋಡಲಾಗುತ್ತೆ. ಆದ್ರೆ ಗೇಜ್ ವೇ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರೋದ್ರಿಂದ ನೀರಿನ ಹರಿವು ಗೊತ್ತಾಗ್ತಿಲ್ಲ, ಜೊತೆಗೆ ನೀರಿನ ಪ್ರಮಾಣ ಗೊತ್ತಾಗ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಬ್ರಿಡ್ಜ್ ಕಂಪ್ಲೀಟ್ ಆಗಿ ಮುಳುಗಡೆ ಆಗ್ಬೋದು. 100% ಇಲ್ಲಿರುವಂತಹ ವಾಹನ ಸವಾರರಿಗೆ ಸಮಸ್ಯೆ ಆಗೇ ಆಗುತ್ತೆ ಅಂತ ಇಲ್ಲಿನ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಈಗಾಗಲೇ ಜಿಲ್ಲಾಡಳಿತ ಈ ಕ್ರಮವನ್ನು ತೆಗೆದುಕೊಂಡಿದೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಯಾವತ್ತೂ ಕೂಡ ಈ ಪ್ರಮಾಣದಲ್ಲಿ ಕಟ್ಟಿ ಸಂಗಾವಿ ಬ್ರಿಡ್ಜ್ ಫುಲ್ ಆಗಿರ್ಲಿಲ್ಲ. ಅಂದ್ರೆ ಬ್ರಿಡ್ಜ್ ನ ಮೇಲೂ ಕೂಡ ನೀರು ಬರುವಂತಹ ಪರಿಸ್ಥಿತಿ 8 ತಿಂಗಳಲ್ಲಿ ಯಾವತ್ತೂ ಕೂಡ ನಿರ್ಮಾಣವಾಗಿಲ್ಲ. ಆದ್ರೆ ಈ ಬಾರಿ ನಿರ್ಮಾಣವಾಗಿದೆ ಅನ್ನೋ ಮಾತನ್ನ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬ್ರಿಡ್ಜ್ ನ ಮೇಲೂ ಕೂಡ ನೀರು ತುಂಬುತ್ತೆ ಅಂತ ಅನ್ನೋ ಮಾತನ್ನ ಈಗಾಗಲೇ ಇಲ್ಲಿರುವಂತಹ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಡ್ರೈನೇಜ್ ಗಳನ್ನ ಗಮನಿಸಬಹುದು, ಈಗಾಗಲೇ ನೀರು ಕೊಂಚ ಮಟ್ಟಿಗೆ ಬ್ರಿಡ್ಜ್ ನ ಮೇಲೆ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಯಾಕಂದ್ರೆ ನೀರಿನ ಹರಿವು ತುಂಬಾ ಹೆಚ್ಚಾಗಿದೆ. ಕ್ಷಣಕ್ಕೂ ಕೂಡ ನೀರಿನ ಹರಿವು ಹೆಚ್ಚಾಗಿದೆ. ಭೀಮಾ ಬ್ಯಾರೇಜ್ ನಲ್ಲಿ ನೀರು ಬಿಟ್ಟಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಅತಿ ಹೆಚ್ಚಿನ ಫ್ಲೋ ನಲ್ಲಿ ನೀರನ್ನ ಬಿಡಲಾಗಿದೆ. ಅಂದ್ರೆ ಎಲ್ಲೂ ಕೂಡ ಬ್ಯಾರೇಜ್ ನಲ್ಲಿ ಸ್ಟಾಕ್ ಮಾಡ್ಕೊಳ್ತಾ ಇಲ್ಲ. ಮಹಾರಾಷ್ಟ್ರದ ಜಲಾಶಯಗಳಿಂದ, ಉಜನಿ ಜಲಾಶಯದಿಂದ ಏನ್ ನೀರು ಬರ್ತಾ ಇದೆ ಆ ನೀರನ್ನ ಯಥಾವತ್ತಾಗಿ ಹೆಂಗೆ ಬರ್ತಾ ಇದೆಯೋ ಹಾಗೆ ನೀರನ್ನ ಈಗ ಬಿಡ್ಲಾಗ್ತಾ ಇದೆ ಕಟ್ಟಿ ಸಂಗಾವಿ ಬ್ರಿಡ್ಜ್ಗೆ. ಇದರಿಂದ ಸಾಕಷ್ಟು ಸಮಸ್ಯೆ ಇಲ್ಲಿರುವಂತಹ ಕಟ್ಟಿ ಸಂಗಾವಿ ಬ್ರಿಡ್ಜ್ಗೆ ಆಗುತ್ತೆ. ಅದರಿಂದ ಗ್ರಾಮಸ್ಥರು ಹಾಗೆ ಸ್ಥಳೀಯರು ಕೂಡ ಒದ್ದಾಡಬೇಕಾಗುತ್ತೆ. ವಿದ್ಯಾಶ್ರೀ, ಸಂದೇಶನು ವಾಹನ ಸಂಚಾರವನ್ನ ಏನೋ ಸ್ಥಗಿತಗೊಳಿಸಿದ್ದಾರೆ, ಬಟ್ ಜನ ಓಡಾಡದೇ ಇರೋ ರೀತಿ ಮಾನಿಟರ್ ಮಾಡಲಾಗ್ತಾ ಇದೆಯಾ ಸ್ಥಳದಲ್ಲಿ?
ವಿದೇಶಿ ಖಂಡಿತವಾಗ್ಲು, ಯಾಕಂದ್ರೆ ಯಾವಾಗ ಈ ಒಂದು ನದಿಯ ಪ್ರಮಾಣಕ್ಕೆ ಅಂದ್ರೆ ನದಿಯ ಮೇಲ್ಗಡೆ ನೀರು ಬರೋದಕ್ಕೆ ಶುರುವಾಗುತ್ತೋ ಅದಕ್ಕೂ ಮುಂಚೆಯೇ ಇಲ್ಲಿ 2 ದಿನಗಳಿಂದ ಕೂಡ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಬ್ಯಾರಿಗೇಟ್ಗಳಾಗಿರ್ಬೋದು, ಜೊತೆಗೆ ಟೇಪ್ಗಳನ್ನು ಹಾಕಿದ್ದಾರೆ. ಅದರ ಮುಂಭಾಗಕ್ಕೆ ಯಾರು ಕೂಡ ಬರಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಸ್ಟಾಪ್ ಮಾಡಲಾಗುತ್ತೆ. ಅಂದ್ರೆ ಈ ಬ್ರಿಡ್ಜ್ನಿಂದ ಅರ್ಧ ಕಿಲೋಮೀಟರ್ನ ದೂರಕ್ಕೆ ಎಲ್ಲಾ ವಾಹನಗಳನ್ನ ತಡೆಗಟ್ಟಲಾಗಿದೆ. ಅಂದ್ರೆ ಅಲ್ಲಿಯೇ ನಿಲ್ಬೇಕಾಗುತ್ತೆ. ಕಳೆದ 2 ದಿನಗಳಿಂದ ಸಾಕಷ್ಟು ವಾಹನ ಸವಾರರು ಈಗಾಗಲೇ ಅಲ್ಲೇ ನಿಂತು ವೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಿಲ್ಲಾಡಳಿತ ನೇರವಾದ ಸೂಚನೆಯನ್ನ ಇಲ್ಲಿನ ಅಧಿಕಾರಿಗಳಿಗೆ ಕೊಟ್ಟಿದೆ. ಅಂದ್ರೆ ಕಟ್ಟಿ ಸಂಗಾವಿ ಬ್ರಿಡ್ಜ್ ಮೇಲೆ ಈಗಾಗಲೇ ನ್ಯೂಸ್ ಫಸ್ಟ್ ವರದಿ ಮಾಡಿದೆ. ಅಂದ್ರೆ ಈ ಒಂದು ರಸ್ತೆಯಲ್ಲಿ ಬ್ರೇಕ್ ಬಿದ್ದಿದೆ, ಅಂದ್ರೆ ಬಿರುಕು ಕಂಡಿದೆ. ಜೊತೆಗೆ ಈ ಪಕ್ಕದಲ್ಲಿರುವಂತಹ ಸ್ಲ್ಯಾಬ್ಗಳಾಗಿರ್ಬೋದು ಅಥವಾ ಡ್ರೈನೇಜ್ ಹೋಲ್ಗಳಾಗಿರ್ಬೋದು, ಅಲ್ಲಿಂದ ನೀರು ಬರ್ತಿರೋ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ರಸ್ತೆ ಮೇಲೆ ಬ್ರಿಡ್ಜ್ನಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರೋದ್ರಿಂದ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಾಗಿರ್ಬೋದು, ಮಂದರವಾಡಿ ಆಗಿರ್ಬೋದು, ಕಟ್ಟಿ ಸಂಗಾವಿ ಆಗಿರ್ಬೋದು, ಎಲ್ಲಾ ವಿಲೇಜ್ಗಳು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಈಗ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಮಂದರವಾಡಿ ಹೊನ್ನಾಳ ಗ್ರಾಮದಲ್ಲಿ ಸಾಕಷ್ಟು ನದಿ ತಪ್ಪಲಿನಲ್ಲಿರುವಂತಹ ಗ್ರಾಮಸ್ಥರು ನಾವು ಯಾವುದೇ ಕಾರಣಕ್ಕೂ ಕಾಳಜಿ ಕೇಂದ್ರಕ್ಕೆ ಹೋಗೋದಿಲ್ಲ, ಇಲ್ಲಿ ನೇರವಾಗಿ ಜನಪ್ರತಿನಿಧಿಗಳು ಬಂದು ನಮಗೆ ಆಶ್ವಾಸನೆಯನ್ನ ಕೊಡಬೇಕು, ಅಂದ್ರೆ ಶಾಶ್ವತವಾದ ಪರಿಹಾರಕ್ಕೆ ಆಶ್ವಾಸನೆಯನ್ನ ಕೊಡಬೇಕು. ಎಲ್ಲಿವರೆಗೂ ಅವರು ಬಂದು ನಮಗೆ ಆಶ್ವಾಸನೆಯನ್ನ ಕೊಡೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಈ ಗ್ರಾಮಗಳನ್ನ ತೊರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇಲ್ಲಿ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ಇಲ್ಲಿರುವಂತಹ ಅಕ್ಕಪಕ್ಕದ ಗ್ರಾಮಗಳೇನಿವೆ, ಮಂದರವಾಡ, ಕಟ್ಟಿ ಸಂಗಾವಿ ಗ್ರಾಮಗಳು, ಹೊನ್ನಾಳ ಏನಿದೆ, ಇವೆಲ್ಲ ಗ್ರಾಮಗಳಿಗೆ ನೀರು ಹೋಗುತ್ತೆ. ಅಲ್ಲಿರುವಂತಹ ಗ್ರಾಮಸ್ಥರನ್ನ ಅಂದ್ರೆ ನದಿಯ ತಪ್ಪಲಿನಲ್ಲಿರುವಂತಹ ಗ್ರಾಮಸ್ಥರನ್ನ ಎಲ್ಲರನ್ನೂ ಕೂಡ ಕರೆದುಕೊಂಡು ಬರಲಾಗಿದೆ. ಯಾಕಂದ್ರೆ ನಿನ್ನೆ ವರದಿ ಮಾಡುವಂತ ಸಂದರ್ಭದಲ್ಲಿ ಅವರೇ ಹೇಳಿದ್ದಾರೆ, ನಾವು ಮನೆಯ ಮೇಲೆ ಕುತ್ಕೊಂತೀವಿ, ರಾತ್ರಿ ಆಗ್ಲಿ ಹಗಲಾಗ್ಲಿ ನೀರು ಎಷ್ಟೇ ಬಂದು ಮುಳುಗಡೆ ಆದ್ರೂ ಕೂಡ ನಾವು ಇದೇ ಜಾಗದಲ್ಲಿ ಕೂಡ್ತೀವಿ, ನಮ್ಮ ಜನಪ್ರತಿನಿಧಿಗಳು ಬಂದು ನಮ್ಮ ಸಮಸ್ಯೆಗಳನ್ನ ಕೇಳಬೇಕು, ಅದಕ್ಕೆ ತಕ್ಕಂತೆ ಶಾಶ್ವತ ಪರಿಹಾರದ ಆಶ್ವಾಸನೆಯನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್. ಕಂಟಿನ್ಯೂಸ್ ಮಾಹಿತಿಯನ್ನ ಕೊಡ್ತಾ ಇರಿ. ಇದು ಜೇವರ್ಗಿಯ ಕಟ್ಟಿ ಸಂಗಾವಿ ಸೇತುವೆ ಏನಿದೆ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅಲ್ಲಿನ ವರದಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸಂದೇಶ್. ಅಲ್ಲಿನ ಅಪಾಯಕಾರಿ ದೃಶ್ಯಗಳನ್ನ ತೋರಿಸ್ತಾ ಇದ್ರು. ಕ್ಷಣ ಕ್ಷಣಕ್ಕೂ ಭೀಮೆಯ ನದಿಯ ನೀರಿನ ಮಟ್ಟ ಏರ್ತಾನೆ ಇದೆ. ಸೇತುವೆ ಕೆಲವೇ ಕ್ಷಣದಲ್ಲಿ ಮುಳುಗಡೆಯಾಗುವಂತಹ ಆತಂಕ ಕೂಡ ಇದೆ ಅನ್ನುವಂತಹ ಮಾಹಿತಿಯನ್ನ ಸಂದೇಶ್ ಕೊಡ್ತಾ ಇದ್ರು. ಅದರ ಜೊತೆಗೆ ಬಿರುಕು ಬಿಟ್ಟಂತಹ ಸೇತುವೆಯ ಮಧ್ಯಭಾಗದಿಂದ ಅಲ್ಲಲ್ಲಿ ಕಾರಂಜಿಯ ರೀತಿ ನೀರು ಚಿಮ್ತಾ ಇದೆ. ವಾಹನ ಸಂಚಾರವನ್ನ ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಅದರ ಜೊತೆಗೆ ಜನರ ಓಡಾಟವನ್ನ ಕೂಡ ನಿರ್ಬಂಧಿಸಲಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರೋದ್ರಿಂದ ಮತ್ತೇನು ಅನಾಹುತ ಆಗ್ಬಿಡುತ್ತೋ ಅನ್ನುವಂತಹ ಒಂದು ಆತಂಕ ಆ ಭಾಗದ ಜನರನ್ನ ಈಗ ಕಾಡ್ತಾ ಇರುವಂತದ್ದು.